these things all are related, okay, correlated ಅಂತ ಹೇಳ್ತೀವಿ. ಒಂದಕ್ಕೊಂದು ಅದು ರಿಲೇಟ್ ಆಗಿರುತ್ತೆ. ಅದು ಎಷ್ಟು ಮಟ್ಟಿಗೆ ರಿಲೇಟ್ ಆಗಿರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಕಾರ್ರಿಲೇಷನ್ ಅನಾಲಿಸಿಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಕಾರ್ರಿಲೇಷನ್ ಅಂತ ಹೇಳಿದ್ರೆ ನಾರ್ಮಲಿ 1 ಅಂತ ಹೇಳ್ತೀವಿ. ಓಕೆ, 1 ಗಿಂತ ಅಂದ್ರೆ -1 to 1 ಅಂತಾನೆ ತಿಳ್ಕೊಬಹುದು ನೀವು. ಸೊ ನೆಗೆಟಿವ್ ಕಾರ್ರಿಲೇಷನ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಸೊ ನಾನು ಅದನ್ನ ಎಕ್ಸ್ಪ್ಲನೇಷನ್ಸ್ ಮಾಡೋದಕ್ಕೆ ಬಂದಿಲ್ಲ ನಾನು ಇಲ್ಲಿ. ಜಸ್ಟ್ ನಾನು ಪ್ರಾಬ್ಲಮ್ಸಿಗೆ ಅಂದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ಸ್ ನ ಕೊಡೋದಕ್ಕೆ ಮಾತ್ರ ಬಂದಿದ್ದೀನಿ. ಓಕೆ, ಸೊ ಅಂದ್ರೆ ಕಾರ್ರಿಲೇಷನ್ ಯಾವಾಗಲೂ ಏನಿರುತ್ತೆ ಅಂತ ಹೇಳಿದ್ರೆ 1 ಗಿಂತ ಕಡಿಮೆ ಇರಬೇಕು. ಓಕೆ, ಅದು 0.99 ಇರ್ಬೋದು ಅಥವಾ -0.99 ಕೂಡ ಇರ್ಬೋದು. ಬಟ್ ಇಟ್ ಈಸ್ ನಾಟ್ ಅಬೌವ್ 1, ದಟ್ ಈಸ್ 1 ಪಾಯಿಂಟ್ ಸಮಥಿಂಗ್ 1.1 ಆ ರೀತಿ ಆನ್ಸರ್ ಬರೋದಿಲ್ಲ. ಯಾವಾಗಲೂ ನಿಮಗೆ 1 ಗಿಂತ ಕಡಿಮೆನೆ ಬರುತ್ತೆ, ಅಂದ್ರೆ 0.999 ಸಮಥಿಂಗ್ ಗಿಂತ ನಿಮಗೆ ಕಡಿಮೆನೆ ಆನ್ಸರ್ ಬರುತ್ತೆ. ಸೊ ಮೈನಸ್ ಬೇಕಾದ್ರೆ ಬರುತ್ತೆ, ಬಟ್ ಪ್ಲಸ್ ಅಲ್ಲಿ ನಿಮಗೆ ಡೆಫಿನೆಟ್ಲಿ 0.99 ಇಂದ ನಿಮಗೆ ಆನ್ಸರ್ ಬರ್ತದೆ. ಸೊ ಇಲ್ಲೂ ಕೂಡ ನಿಮಗೆ ಸಿಂಪಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್, ಕಂಟಿನ್ಯೂಸ್ ಸೀರೀಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಸಿಂಪಲ್ ಸೀರೀಸ್ ಗೆ ನಿಮಗೆ ಜಸ್ಟ್ ಡಿವಿಯೇಷನ್ ಆಫ್ ಎಕ್ಸ್ ಇಂಟು ಡಿವಿಯೇಷನ್ ಆಫ್ ವೈ, ಅಂದ್ರೆ ಎಕ್ಸ್ ವೈ ಅಂತ ಹೇಳಿದ್ರೆ 2 ವೇರಿಯೇಬಲ್ಸ್. ಸೊ ಯಾವ 2 ವೇರಿಯೇಬಲ್ಸ್ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಸೇಲ್ಸ್ ಅಥವಾ ಡಿಮ್ಯಾಂಡ್ ಆಗಿರ್ಬೋದು ಅಥವಾ ಎನಿಥಿಂಗ್ ಎಕ್ಸ್ ವೈ ಅಂತ ನಿಮ್ಗೆ ಡೈರೆಕ್ಟ್ ಆಗಿ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆ ಡಿವಿಯೇಷನ್ಸ್ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಸೀರೀಸ್ ಅಲ್ಲಿ ನಮಗೆ ಸ್ಮಾಲ್ ಲೆಟರ್ ಎನ್ ಬರುತ್ತೆ, ಡಿಸ್ಕ್ರೀಟ್ ಸೀರೀಸ್ ಹಾಗೂ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ನಮಗೆ ಕ್ಯಾಪಿಟಲ್ ಎನ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸಿಂಪಲ್ ಲಾಜಿಕ್ ಐ ಆಮ್ ಟೆಲಿಂಗ್. ಅಂಡ್ ಕಂಪೇರ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೀವು ಫಾರ್ಮುಲಾ ನೋಡಿದಿರಾ, ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಹೋಲ್ ಸ್ಕ್ವೇರ್ ಇರುತ್ತೆ. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿ ಹೋಲ್ ಸ್ಕ್ವೇರ್ ಇರುತ್ತೆ, ಇಲ್ಲಿ ಬರೀ ನಾಮಿನೇಟರ್ ಮಾತ್ರ ನಿಮಗೆ ಸ್ಕ್ವೇರ್ ಇರುತ್ತೆ. ಸೊ ದಿಸ್ ಇಸ್ ದ ಸಿಂಪಲ್ ಬೇಸಿಕ್ ಲಾಜಿಕ್ ಅಬೌಟ್ correlation formulas. So correlation formulas are very very important in order to calculate. First ನೀವು formulas ನ ಏನು ಮಾಡಿ ಕಾಪಿ ಮಾಡ್ಕೊಳ್ಳಿ, ಪಾಸ್ ಮಾಡಿಕೊಂಡು. ಓಕೆ, ಸೊ then I will move on to the problems. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್ ಅಂತ ಜಸ್ಟ್ 2 ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದಾನೆ. ದಟ್ ಈಸ್ ಮಾರ್ಕ್ಸ್ ಇನ್ ಎಕನಾಮಿಕ್ಸ್ ಹಾಗೂ ಮಾರ್ಕ್ಸ್ ಇನ್ ಸ್ಟ್ಯಾಟ್ಸ್ ಅಂತ ಕೊಟ್ಬಿಟ್ಟಿದ್ದಾನೆ. ಓಕೆ, ಸೊ ಮಾರ್ಕ್ಸ್ ಇನ್ ಎಕನಾಮಿಕ್ಸ್, ಮಾರ್ಕ್ಸ್ ಇನ್ ಸ್ಟ್ಯಾಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ನಾವು ಕಾರ್ರಿಲೇಷನ್, ಸೊ ಎಕನಾಮಿಕ್ಸ್ ಹಾಗೂ ಸ್ಟ್ಯಾಟ್ಸ್ ಇರ್ತಕ್ಕಂಥ ಒಂದು ಕಾರ್ರಿಲೇಷನ್ ಏನಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಎಕನಾಮಿಕ್ಸ್ ನ ಎಕ್ಸ್ ಅಂತ ತಗೋತೀನಿ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ನ ವೈ ಇನ್ಫಾರ್ಮೇಶನ್ ಅಂತ ನಾನು ಕನ್ಸಿಡರ್ ಮಾಡ್ಕೋತೀನಿ. ಸೊ ಈಗ ನಮಗೆ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಮುಂಚೆ ನಿಮಗೆ ಫಾರ್ಮುಲಾ ನೋಡ್ಕೋಬೇಕು. ಸೊ ಫಾರ್ಮುಲಾಗೆ ಏನು ಬೇಕು ನಮಗೆ ಆಕ್ಚುಲಿ ಅದು ಮಾತ್ರ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡ್ರೆ ಸಾಕು. ಫಸ್ಟ್ ನಮಗೆ ಡಿ ಬೇಕು, ಡಿವಿಯೇಷನ್ಸ್ ಬೇಕು. ನೆಕ್ಸ್ಟ್ ಡಿವಿಯೇಷನ್ ಆಫ್ ಎಕ್ಸ್, ಡಿವಿಯೇಷನ್ ಆಫ್ ವೈ. ನೆಕ್ಸ್ಟ್ ಡಿವಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್, ಡಿವಿಯೇಷನ್ ಆಫ್ ವೈ ಸ್ಕ್ವೇರ್. ನೆಕ್ಸ್ಟ್ ಫೈನಲಿ ಡಿ ಎಕ್ಸ್ ಇಂಟು ಡಿ ವೈ. ಸೊ ಇಷ್ಟು ಇನ್ಫಾರ್ಮೇಶನ್ ಬೇಕು. ಸೊ ಅದಕ್ಕೆ ನಾವೇನು ಮಾಡೋಣ, ಈಗ ಐ ವಿಲ್ ರೈಟ್ ಫಸ್ಟ್ ಎಕ್ಸ್, then deviation of x, then deviation of x square. So formula ಏನು ಬೇಕೋ ಅದನ್ನ ಬರ್ಕೋತಾ ಇದೀನಿ. Next y, deviation of y, deviation of y square, then finally we require dx into dy. So ಇಷ್ಟು ಇನ್ಫಾರ್ಮೇಶನ್ ಫಸ್ಟ್ ನಮಗೆ ಬೇಕಾಗುತ್ತೆ. ಓಕೆ, ಫಸ್ಟ್ ಅಂಡ್ ಇನ್ಫಾರ್ಮೇಶನ್. ಓಕೆ, ಸೊ ಐ ವಿಲ್ ರೈಟ್ once again. Okay, so now I will copy the values. Okay, so x 65, 66, 67, 67, 68, 69, 70 and 72. And here y information, that is 67, 68, 65, 68, 72, again 72, 69 and 71. So this is the information given here. So here ಮಾಡೋಣ, deviation calculate ಮಾಡ್ಕೊಳ್ಳೋಣ. ಸೊ ಡಿವಿಯೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಫಸ್ಟ್ ಆಸ್ ಇಟ್ ಇಸ್ ಡಿ ಅಂತಂದ್ರೆ ಏನು, ಎಕ್ಸ್ ಮೈನಸ್ ಎ ಅಂತ. ಓಕೆ, ಎಕ್ಸ್ ಮೈನಸ್ ಅಸ್ಯೂಮಿನ್ ಅಂತ. ಇಲ್ಲೂ ಅಷ್ಟೇ ವೈ ಮೈನಸ್ ಅಸ್ಯೂಮಿನ್ ಅಂತ. ಸೊ ಅಸ್ಯೂಮಿನ್ ಯಾವ್ದು ತಗೋಬೇಕು, ದ ಲೋಯೆಸ್ಟ್ ನಂಬರ್. ಸೊ ಇಲ್ಲಿ ಈ ವ್ಯಾಲ್ಯೂಸ್ ಅಲ್ಲಿ ಲೋಯೆಸ್ಟ್ ನಂಬರ್ ಯಾವ್ದಿದೆ, 65 ಇದೆ. ಐ ವಿಲ್ ಟೇಕ್ 65 ಆಸ್ ಅಸ್ಯೂಮಿನ್. ನೌ 65 minus 65, 0,
66 minus 65. 1, 2, again 2, again 3, 4, 5 and 7. Okay, so I want these values total also. So that is sigma dx. Adestagutte 24. And I require n value also. Nodi n ant helidre total alla. Capital letter n ant helidre total. Small letter n ant helidre number of items. Nodi 1, 2, 3, 4, 5, 6, 7, 8. So n is 8. Clear? Okay. Now I will make dx as square. So 0, 1, 4, 4, 9, 4 square 16, 5 square 25, 7 square 49. So this is nothing but dx square. So total ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ 108 ಬರುತ್ತೆ. So again I will do the same thing for y also. Okay? So here, so ಇಲ್ಲೂ ಕೂಡ ನಿಮಗೆ assuming ಬಂದು 65 ನ ಬರುತ್ತೆ because lowest number ಎರಡರಲ್ಲೂ ಒಂದೇ ಇದೆ. ಕೆಲವು ಪ್ರಾಬ್ಲಮ್ ಬೇರೆ ಬೇರೆ ಇರುತ್ತೆ. Okay? So 65, 67 minus 65, 2, 3, 0, 3, 7, 7, 4, 6. So sigma dx total ಬರುತ್ತೆ. So sigma dx ಇಲ್ಲಿ dy ಬಂದು ನಿಮಗೆ 32 ಬರುತ್ತೆ. Okay, so now I will make a square this one. 4, 9, 0, 9, 49, 49, 16, 36. So sigma dx dy square. So sigma dy square total ಬಂದು ನಿಮಗೆ 172 ಬರುತ್ತೆ. Okay, so next dx into dy. So dx ಇಲ್ಲಿದೆ 0, dy ಇಲ್ಲಿದೆ 2. So 0 into 2, 0, 1 into 3, 3, 2 into 0, 0, 2 into 3, 6, 3 into 7, 21, 4 into 7, 28, 5 into 4, 20, 7 into 6, 42. So sigma dx into dy total will be 120 will come. So ಇಷ್ಟು ಇನ್ಫಾರ್ಮೇಶನ್ ಕಾರ್ಲೇಷನ್ ಮಾಡ್ಬೇಕಾದ್ರೆ ನಮಗೆ ಫಸ್ಟ್ ತಿಳ್ಕೋಬೇಕು. ದೆನ್ ಅಪ್ಲಿಕೇಶನ್ ಇಸ್ ವೆರಿ ಈಸಿ. ಓಕೆ, ಫಾರ್ಮುಲಾ ಗೊತ್ತಿದೆ, ಅದು ನಥಿಂಗ್, ಯು ಆರ್ ಡೂಯಿಂಗ್ ನಥಿಂಗ್. ಸೊ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೋದು. ಇಲ್ಲಿ ನೋಡಿ ಆರ್ ಇಸ್ ಈಕ್ವಲ್ ಏನಿದೆ ಸಿಗ್ಮಾ ಡಿ ಎಕ್ಸ್ ಇಂಟು ಡಿ ವೈ. ನೋಡಿ ಸಿಗ್ಮಾ ಡಿ ಎಕ್ಸ್ ಇಂಟು ಡಿ ವೈ ಎಷ್ಟಿದೆ 120 ಮೈನಸ್ ಸಿಗ್ಮಾ ಡಿ ಎಕ್ಸ್ ಎಷ್ಟಿದೆ 24 ಇಂಟು ಸಿಗ್ಮಾ ಡಿ ವೈ ಎಷ್ಟಿದೆ 32 divided by n is 8. Whole thing divided by square root of sigma dx square 108 minus sigma dx square. ನೋಡಿ sigma dx 24 ನ ನೀವೇನ್ ಮಾಡಬೇಕು ಸ್ಕ್ವೇರ್ ಮಾಡಬೇಕು. ಇಲ್ಲ ಎಲ್ಲ ಮಿಸ್ಟೇಕ್ ಮಾಡೋದು, ಇದನ್ನ ಒಂದೇ ತಗೋಬಿಡ್ತೀರಿ. ಇಲ್ಲ, ಇದು dx ಸ್ಕ್ವೇರ್, ಇದು dx ಹೋಲ್ ಸ್ಕ್ವೇರ್. ಸೊ divided by 8 into sigma dy square, that is 172 minus 32 square divided by 8. So this is the application to formula. Formula ಗೆ ಇದನ್ನ ಅಪ್ಲೈ ಮಾಡ್ತೀವಿ. ಕ್ಯಾಲ್ಕುಲೇಷನ್ಸ್ ಪಾರ್ಟ್ ನೀವು ಮಾಡ್ಕೋಬಹುದು. ಸೊ ಸ್ಟಿಲ್ ಐ ವಿಲ್ ಡೂ. ಓಕೆ, ಸೊ ಏನಾಗುತ್ತೆ 120 into 96 ಬರುತ್ತೆ. ಫಸ್ಟ್ ಮಲ್ಟಿಪ್ಲೈ ಮಾಡಿ ಆಮೇಲೆ ಡಿವೈಡ್ ಮಾಡೋದು. ನೆಕ್ಸ್ಟ್ ಇಲ್ಲೂ ಕೂಡ ನಿಮಗೆ 108 ಫಸ್ಟ್ ಸ್ಕ್ವೇರ್ ಮಾಡ್ಕೊಳ್ಳಿ. 24 ಸ್ಕ್ವೇರ್ ಡಿವೈಡೆಡ್ ಬೈ 8 ಮಾಡಿ, ಆವಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 72 ಬರುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇನೆ 32 ಸ್ಕ್ವೇರ್ ಮಾಡಿ ಆಮೇಲೆ ಡಿವೈಡೆಡ್ ಬೈ 8 ಮಾಡಿ. ಸೊ ಯು ವಿಲ್ ಗೆಟ್ 128. ಓಕೆ, ಸೊ ಮೈನಸ್ ಮಾಡಿದ್ರೆ ನಿಮಗೆ 24 ಬರುತ್ತೆ. ಇಯರ್ 108 ಮೈನಸ್ 72 ಮಾಡಿದ್ರೆ 36 into 44. So 24 divided by 6 into 6.63. So final answer ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 0.6033. ಸೊ 0.6033 ಬರುತ್ತೆ ನಿಮಗೆ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಕಾರ್ಲೇಷನ್ ಅಂತ ಹೇಳಿದ್ರೆ 1 ಗಿಂತ ಆಲ್ಮೋಸ್ಟ್ ನಿಮಗೆ ಆ 1 ಗಿಂತ 0.099 ಗಿಂತ ಕಡಿಮೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಆನ್ಸರ್ ಬಂದಿದೆ. ಸಪೋಸ್ ಇಲ್ಲಿ 1 ಮೇಲ್ ಬಂದ್ರೆ ನೀವು ಎಲ್ಲೋ ಸಮ್ವೇರ್ ಯು ಹ್ಯಾವ್ ಮೇಡ್ ಎ ಮಿಸ್ಟೇಕ್ ಅಂತ ಅದ್ರ ಮೀನಿಂಗ್. ಓಕೆ, ಸೊ ಈ ರೀತಿ ನೀವು ಸಿಂಪಲ್ ಸೀರೀಸ್ ಪ್ರಾಬ್ಲಮ್ ನ ಸೊಲ್ಯೂಷನ್ಸ್ ಮಾಡಬಹುದು. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ, ಇನ್ನೊಂದು ಪ್ರಾಬ್ಲಮ್ ಮಾಡೋಣ.
ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ಅಗೇನ್ ದ ಸೇಮ್ ಥಿಂಗ್. ಸೊ ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ವೈ ವ್ಯಾಲ್ಯೂ ಕೊಟ್ಟಿದ್ದಾನೆ. ಓಕೆ, ಸೊ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗೆ ಕಾರ್ಲೇಷನ್ಸ್ ಏನಿದೆ ಅಂತ ನಾವು ಹೇಳ್ಬೇಕಾಗುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನೋ ಒಂದು ಡಾಟಾ ಕೊಟ್ಟಿದ್ದು ಅದನ್ನ ನಾವು ಎಕ್ಸ್ ಮತ್ತೆ ವೈ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ ವೈ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಸೊ ನಾನು ಎಕ್ಸ್ ಅಲ್ಲಿ ಬರ್ಕೊಂಡಿದ್ದೀನಿ ಎಕ್ಸ್ ಇನ್ಫಾರ್ಮೇಶನ್, ವೈ ಅಲ್ಲಿ ವೈ ಇನ್ಫಾರ್ಮೇಶನ್ ಬರ್ಕೊಂಡಿದ್ದೀನಿ. ಸೊ ಫಾರ್ಮುಲಾಗೆ ಏನ್ ಬೇಕು ಅದನ್ನ ಫಸ್ಟ್ ನಾವು ಕ್ಯಾಲ್ಕುಲೇಷನ್ಸ್ ಮಾಡೋಣ. ಸೊ ಇಲ್ಲಿ ಎಕ್ಸ್ ಮೈನಸ್ ಎ ಮಾಡಬೇಕು. ಸೊ ಏನ್ ಮಾಡಬೇಕು ಸೇಮ್ ನಾವು ಏನ್ ಹೇಳ್ಕೊಟ್ಟಿದ್ದೀನಿ, ಯಾವ್ದು ಲೋಯೆಸ್ಟ್ ವ್ಯಾಲ್ಯೂ ಇದೆ ಅದನ್ನ ಫಸ್ಟ್ ನೋಡ್ಕೊಳ್ಳಿ. ಸೊ ಇದರಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಯಾವ್ದಿದೆ, 22 ಇದೆ. ಸೊ 22 minus 22 0, 25 minus 22 3, 26 minus 22 4, 28 minus 22 6, 30 minus 22 8, 32 10, 34 12, 37 minus 22 it is 15, and 41 minus 22 19, 13 minus 22 23. ಸೊ ಇದನ್ನ ನೀವು ಟೋಟಲ್ ಮಾಡಿದ್ರೆ ಸಿಗ್ಮಾ ಡಿ ಎಕ್ಸ್ ಬಂದು 100 ಬರುತ್ತೆ. So now make a square of this. 0, 3 square 9, 4 square 16, 6 square 36, 8 square 64, 10 square 100, 12 square 144, 15 square 225, 19 square 361, 23 square 529. So sigma dx square total ಬಂದು ನಿಮಗೆ 1484 ಬರುತ್ತೆ. Okay, so this x information. So ಈಗ y information ಬರೋಣ ಆಗಿದೆ. So again lowest value 18 ಇದೆ. So 18 minus 18 0, 20 minus 18 2, 3, 6, 7, 10, sorry 3 ಆದ್ಮೇಲೆ 7 ಬರುತ್ತೆ. Okay, next 8, 11, 14, 17, 22, 26. So this is sigma dy. The total is 110. Okay. So next dy square. 0, 2 square 4, 3 square 9, 7 square 49, 8 square 64, 121, 196, 17 square 289, 22 square 484, and 26 square 676. So this is nothing but sigma dy square is 1892. So once you calculate this, final again marna dx into dy marna. So dx is here and dy is here. 0 into 0, 0, 3 into 2, 6, 4 into 3, 12, 7 into 6, 42, 8 8s are 64, 11 10s are 110, 14 into 12, so that is 168. Next 255, next 418, and 598. So finally sigma dx into dy total ಬಂದು ನಿಮಗೆ 1673 ಬರುತ್ತೆ. Okay, okay, so once you find this, then you can easily find apply to the formula, that is dx into dy ಎಷ್ಟಿದೆ 1673 minus dx ಎಷ್ಟಿದೆ 100 into dy 110, n is 10 divided by dx square 1484 minus 100 square divided by 10, next 1892 110 square divided by 10. Okay, so ಇನ್ನು ನೀವೇ ಸೊಲ್ಯೂಷನ್ಸ್ ಮಾಡಿ ಸ್ಟೂಡೆಂಟ್ಸ್. ಸೊ ನಾನು ಆನ್ಸರ್ ಮಾತ್ರ ಬರ್ದಿರ್ತೀನಿ. ಆನ್ಸರ್ ನಿಮಗೆ 0.9975 ಬರುತ್ತೆ. ಓಕೆ, ಸೊ ಆರ್ ವ್ಯಾಲ್ಯೂ 0.9975 ಬರುತ್ತೆ. ಸೊ ಇನ್ ಕೇಸ್ ನೀವು ಬರಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಸೊ ನಾನು ಅದನ್ನ ಟ್ರೈ ಮಾಡ್ತೀನಿ ಆನ್ಸರ್ ಸೊಲ್ಯೂಷನ್ಸ್ ನಿಮಗೆ ಇನ್ ಕೇಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಕಳಿಸ್ತೀನಿ ನಿಮಗೆ. ಓಕೆ, ಸೊ ಇದು ದಿಸ್ ಇಸ್ ರಿಗಾರ್ಡಿಂಗ್ ಸಿಂಪಲ್ ಸೀರೀಸ್ ಪ್ರಾಬ್ಲಮ್ ಆನ್ ಕಾರ್ಲೇಷನ್. ಓಕೆ, ಸೊ ನೆಕ್ಸ್ಟ್ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಡಿಸ್ಕ್ರೀಟ್ ಸೀರೀಸ್ ಹಾಗೂ ಕಂಟಿನ್ಯೂಸ್ ಸೀರೀಸ್ ಮಾಡೋಣ. ನೋಡಿ, ಡಿಸ್ಕ್ರೀಟ್ ಸೀರೀಸ್ ನಾರ್ಮಲಿ ಕೊಡಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಎಲ್ಲೂ ಕೂಡ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿಲ್ಲ. ಸೊ ಅದು ನಾರ್ಮಲಿ ತುಂಬಾ ಅಂದ್ರೆ ಕೇಳೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ನಾವು ಫೈನಲ್ ಆಗಿ ಏನ್ ಮಾಡೋಣ, ಕಂಟಿನ್ಯೂಸ್ ಸೀರೀಸ್ ನೇ ಮಾಡ್ಬೋಣ. ಓಕೆ, ಸೊ ಕಂಟಿನ್ಯೂಸ್ ಸೀರೀಸ್ ನಿಮಗೆ ಅದು ಕೂಡ ಕೇಳುವಂತ ಚಾನ್ಸಸ್ ತುಂಬಾ ಕಡಿಮೆ. ಅಂದ್ರೆ ಡಿಗ್ರಿ ಲೆವೆಲ್ ಅಲ್ಲಿ ಕೇಳ್ತಾನೆ, ಮಾಸ್ಟರ್ ಡಿಗ್ರಿ ಲೆವೆಲ್ ಅಲ್ಲಿ ಇದೇ ತುಂಬಾ ಇಂಪಾರ್ಟೆಂಟ್. ನಿಮಗೆ ಸಿಂಪಲ್ ಸೀರೀಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ ನೋಡಿದ್ದೀನಿ ನಾನು. VTU ಕ್ವಶನ್ ಪೇಪರ್ಸ್ ಅಂಡ್ ಅದರ್ ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್ ನೋಡಿದ್ದೀನಿ.
ಬರೀ ಅವರು ಸಿಂಪಲ್ ಸೀರೀಸ್ ಮಾತ್ರ ಕೊಡ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಇದನ್ನೇ ನೀವು ನೋಡ್ಕೊಂಡ್ರೆ ಬೆಸ್ಟ್ ಅನ್ಸುತ್ತೆ. ಯಾಕೋ ಒಂದು ಇರ್ಲಿ ಅಂತ ನಾನು ಏನ್ ಮಾಡ್ತೀನಿ, ಕಂಟಿನ್ಯೂಸ್ ಸೀರೀಸ್ ಪ್ರಾಬ್ಲಮ್ ನಾನೊಂದು ಸೊಲ್ಯೂಷನ್ಸ್ ನಿಮಗೆ ಮಾಡ್ಕೊಟ್ಟಿರ್ತೀನಿ. ಸೊ ದಟ್ ನಿಮಗೆ ಅದು ಕೂಡ ಇನ್ ಕೇಸ್ ಕೊಟ್ರೆ ಕೊಡಬಾರ್ದಂತಿಲ್ಲ, ದೇ ಕ್ಯಾನ್ ಆಸ್ಕ್. ಓಕೆ, ಕಾರ್ಲೇಷನ್ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಕೊಡ್ಬೋದು. ಓಕೆ, ಸೊ ಕಾಪಿ ದಿಸ್ ಒನ್ ಅಂಡ್ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ಕಂಟಿನ್ಯೂಸ್ ಸೀರೀಸ್ ಪ್ರಾಬ್ಲಮ್. So I am doing all the work here. So I am doing teaching and as well as ಇಲ್ಲಿ ಪಾಸ್ ಮಾಡಲಿಕ್ಕೂ ಯಾರು ಇಲ್ಲ. ಸೊ ದಟ್ ಈಸ್ ದ ರೀಸನ್ ಐ ಆಮ್. ಓಕೆ ಸ್ಟೂಡೆಂಟ್ಸ್, ಇದು ಕೂಡ ಪ್ರಾಬ್ಲಮ್ಮು. ಸೊ ಏನು ಮೇಸ್ಟ್ ಕೊಲಲ್ಲಿ ಅಡ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ. ಸೊ ನನಗೆ ಲೈನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ತಗೊಂಡಿದ್ದೀನಿ. ಓಕೆ, ಸೊ ಕ್ಯಾಲ್ಕುಲೇಟ್ ಕಾರ್ಲೇಷನ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಅಂಡ್ ಇಟ್ಸ್ ಪ್ರಾಬಬಲ್ ಎರರ್ ಅಂತ ಕೇಳ್ತಾನೆ. ಓಕೆ, ಸೊ ಕೇಳುವಂತ ಚಾನ್ಸಸ್ ಇರುತ್ತೆ. ನಾರ್ಮಲಿ ಕೇಳಿಲ್ಲ, ಬಟ್ ಒಂದು ಪ್ರಾಬ್ಲಮ್ ನೋಡ್ಕೊಂಡಿದ್ದೀವಿ. ಓಕೆ, ಸೊ ಇನ್ ಕೇಸ್ ಕೇಳಿದ್ರೆ ಅಂತ. ಸೊ ಈ ರೀತಿ ಕೊಟ್ಟಿರ್ತಾನೆ ನಿಮಗೆ ಪ್ರಾಬ್ಲಮ್. ಓಕೆ, ಸೊ ಇನ್ ಕೇಸ್ ಕಾಣಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ. ಓಕೆ, ಅಂದ್ರೆ ಬಟ್ ವಿಡಿಯೋ ಕ್ವಾಲಿಟಿನ ಸ್ವಲ್ಪ ಹೈ ಕ್ವಾಲಿಟಿಲಿ ನೋಡಿ. ಸೊ ಆವಾಗ ನಿಮಗೆ ಇದು ಚೆನ್ನಾಗಿ ಬರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ವೈ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಎಕ್ಸ್ ವ್ಯಾಲ್ಯೂಸ್ 20 to 30, 30 to 40, 40 to 50, 50 to 60, 60 to 70. Likewise, y value 15 to 25, 25 to 35. Likewise is given and total is also given. Okay, total is also given. This is a problem given. So ಈಗ ನಮ್ಗೆ ಏನು ಬೇಕು, ಫಾರ್ಮುಲಾಗೆ ನಮಗೆ ಏನೇನು ಬೇಕಂದ್ರೆ ಕ್ಯಾಲ್ಕುಲೇಷನ್ಸ್ ಫಸ್ಟ್ ಮಾಡ್ಕೊಬೇಕು. ಸೊ ಫಾರ್ಮುಲಾ ಏನು ಸರ್? ಸೊ r is equal to sigma dx f dx dash into dy dash minus sigma f dx dash into sigma f dy dash whole thing divided by n divided by square root of sigma f d x square minus f dx whole square divided by n into sigma f d y square minus sigma f d y whole square divided by d dash. Okay, d dash ಮಾಡ್ಕೊಳ್ಳಿ. Okay, so this is the formula. So ಇದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ನಾವೆಲ್ಲ ಕ್ಯಾಲ್ಕುಲೇಷನ್ಸ್ ಇಲ್ಲ ಟೇಬಲ್ ಅಲ್ಲಿ ಮಾಡ್ತೀವಿ. ಅದಕ್ಕೆ ಇದನ್ನ ಟೇಬಲ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಇದನ್ನ ಏನು ಹೇಳ್ತೀವಿ? ಟೇಬಲ್ ಕಾರ್ಲೇಷನ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಟೇಬಲ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಬರ್ತೇನೆ. ಸೊ ಇಲ್ಲಿ ಏನ್ ನಿಮಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಅದನ್ನ ರಬ್ ಮಾಡ್ಬಿಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ 20 to 30 ಇದೆಯಲ್ಲ ಅದನ್ನು ಕೂಡ ರಬ್ ಮಾಡ್ಕೊಳ್ಳಿ. ಈಗ ಪ್ರತಿ ಸೈಡ್ ನೀವು 4 ಕಾಲಮ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಬಟ್ ಇಲ್ಲಿ ಆಲ್ರೆಡಿ ಒಂದು ಕಾಲಮು ಇಲ್ಲೊಂದು ಕಾಲಮ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಬೇಕಾದ್ರೆ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಇದು ಟೋಟಲ್ ಕಾಲಮ್ ಇದು. ಸೊ ಇಲ್ಲಿ 3 ಕಾಲಮ್ಸ್, ಇಲ್ಲಿ 3 ಕಾಲಮ್ಸ್, ಸಾರಿ ಇಲ್ಲಿ 4, ಇಲ್ಲಿ 4, ಇಲ್ಲಿ 3, ಇಲ್ಲಿ 3 ಕಾಲಮ್ಸ್ ನೀವು ಮಾಡ್ಕೊಳ್ಳಿ. ಓಕೆ, ಸೊ ಯಾವ ರೀತಿ ಮಾಡೋದು? ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಈ ಕಾಲಮ್ ಕೊಟ್ಟಿರೋದಿಲ್ಲ, ನೀವೇ ಮಾಡ್ಕೋಬೇಕಾಗುತ್ತೆ. ಓಕೆ, ಓಕೆ, 1, 2, 3, 4. Okay, and finally here 3 columns, 3 rows are required.
1, 2 and 3. And here also required 3, again 3 columns. Okay. So ಈಗ ನೋಡಿ ಸ್ಟೂಡೆಂಟ್ಸ್ ನೀವು ಸೊ once you find this, okay, so ಇದನ್ನ ಫಸ್ಟ್ ನೀವು ಕಾಪಿ ಮಾಡ್ಕೊಂಡು ನೀವು ಕೂಡ ಬರ್ಕೊಳ್ಳಿ. ಒಂದು 2 ಸೆಕೆಂಡ್ಸ್ ಕೊಡ್ತೀನಿ ನಾನು, ನೀವು ಕೂಡ ಅದೇ ರೀತಿ ಬರ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಸೊ ಇವಾಗ ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದ, ಅದನ್ನ ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಇನ್ಫಾರ್ಮೇಶನ್, ಇಲ್ಲಿ ವೈ ಇನ್ಫಾರ್ಮೇಶನ್. ಕ್ಲಾಸ್ ಇಂಟರ್ವಲ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? 20 to 30, 30 to 40, 40 to 50, 50 to 60, 60 to 70. ಸೊ ಇಲ್ಲೆಷ್ಟು? 15 to 25, 25 to 35, 35 to 45, 45 to 55, 55 to 65. Okay, so now we will calculate dx here and dy here, dx dash here and dy dash, sorry, before that we need to calculate midpoint. Excuse me. First you calculate midpoint of both, then dy dash, and here dx dash. Okay, clear? First you write all these things. Next, ಇಲ್ಲಿ ಈ ಕಾಲಮ್ ನ ಎಫ್ ಅಂತ ಕೊಡಿ, ಫ್ರೀಕ್ವೆನ್ಸಿ ಟೋಟಲ್ ಅಂತ. ಈ ಕೆಳಗಡೆ ಬರೋದು ಇನ್ಫಾರ್ಮೇಶನ್ ಎಕ್ಸ್ ಇನ್ಫಾರ್ಮೇಶನ್, ಈ ಕಡೆ ಲೆಫ್ಟ್ ಸೈಡ್ ಬರ್ತಕ್ಕಂಥದ್ದು ವೈ ಇನ್ಫಾರ್ಮೇಶನ್. ಇದನ್ನ ಎಫ್ ಡಿ ಎಕ್ಸ್ ಡ್ಯಾಶ್ ಸ್ಕ್ವೇರ್ ಅಂಡ್ ಎಫ್ ಡಿ ಎಕ್ಸ್ ಡ್ಯಾಶ್ ಇಂಟು ಡಿ ವೈ ಡ್ಯಾಶ್. ಅದೇ ರೀತಿಯಲ್ಲಿ ಎಫ್ ಡಿ ವೈ ಡ್ಯಾಶ್ ಸ್ಕ್ವೇರ್ ಎಫ್ ಡಿ ಎಕ್ಸ್ ಡ್ಯಾಶ್ ಇಂಟು ಡಿ ವೈ ಡ್ಯಾಶ್. ಓಕೆ, ಫಾರ್ಮಲ್ ಆಗಿ ಏನು ಬೇಕು ನಮಗೆ ಅದನ್ನ ಇಲ್ಲಿ ನಾನು ಬರ್ಕೊಂಡಿದ್ದೀನಿ. ಈಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಸರ್? ಆಸ್ ಇಟ್ ಈಸ್ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಮೀನ್ ಮೀಡಿಯನ್ ಮಾಡೋದು ಅದೇ ರೀತಿ. ಮಿಡ್ ಪಾಯಿಂಟ್ ಏನಾಗುತ್ತೆ ಇದಕ್ಕೆ? 25, 35, 45, 55 and 65. Now take assuming lowest value 25 minus 25 0, 10, 20, 30, 40. Right? Next dx dash. ನೋಡಿ dx dash ಅಂದ್ರೆ ಏನು? dx divided by n ಅಂತ. ಓಕೆ, ಸೊ ಇಲ್ಲಿ ಡಿಫರೆನ್ಸ್ ಎಷ್ಟಿದೆ? ಸಾರಿ, ಕ್ಲಾಸ್ ಇಂಟರ್ವಲ್ ಸಿ ಅಂತ. ಸಿ ಎಷ್ಟಿದೆ ಇಲ್ಲಿ? 10. ಸೊ 0 by 10 0, 10 by 10 20, 20 by 10 ಸಾರಿ 2, 1, 2, 3, 4, 10 by 10 1, 20 by 2 10, 2, 30 by 10 3, 40 by 10 4. ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು. ಇವೆರಡಕ್ಕೂ ಮಧ್ಯ ಏನು ಬರುತ್ತೆ? 15 to 25 ಮಧ್ಯ 20, 30, 40, 50, 60 ಬರುತ್ತೆ ಮಿಡ್ ಪಾಯಿಂಟ್. ಸೊ ನೆಕ್ಸ್ಟ್ ಅಸ್ಯೂಮಿಂಗ್ ತಗೋತೀನಿ ಲೋಯೆಸ್ಟ್ ವ್ಯಾಲ್ಯೂ 20 minus 20 0, 30 minus 20 10, 40 minus 20 20, 50 minus 20 30, 60 minus 20 40. Right? Now dy dash ಅಂದ್ರೆ ಏನು? dy divided by c. ಇಲ್ಲೂ ಕೂಡ ಕ್ಲಾಸ್ ಇಂಟರ್ವಲ್ ಡಿಫರೆನ್ಸ್ ಎಷ್ಟಿದೆ? 10 ಇದೆ. 0 by 10 0, 10 by 10 1, 20 by 10 2, 30 by 10 3, 40 by 10 4. ಸೊ ಹಾಫ್ ಆಫ್ ದಿ ಪ್ರಾಬ್ಲಮ್. ಸೊ ಈ ರೀತಿ ಫಸ್ಟ್ ನೀವು ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಇನ್ ಕೇಸ್ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಇನ್ನೂ ಸ್ವಲ್ಪ ಫಾಸ್ಟ್ ಆದರೆ, ಇನ್ ಕೇಸ್ ಏನಾದರೂ ಫಾಸ್ಟ್ ಆದರೆ ನೀವು ಕಮೆಂಟ್ ಸೆಕ್ಷನ್ ಮಾಡಿ. ಸೊ ನಾನು ಇನ್ನೂ ಸ್ಲೋ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಫಸ್ಟ್ ಇಷ್ಟು ಇನ್ಫಾರ್ಮೇಶನ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ನೆಕ್ಸ್ಟ್ ನಾವೇನು ಮಾಡೋಣ, ಇಲ್ಲಿಗೆ ಬರೋಣ. ನೆಕ್ಸ್ಟ್ ಎಫ್ ಡಿ ಎಕ್ಸ್ ಡ್ಯಾಶ್, ಎಫ್ ಇಂಟು ಡಿ ಎಕ್ಸ್ ಡ್ಯಾಶ್. ಓಕೆ, ದಿಸ್ ಇಸ್ ಎಫ್ ಇಂಟು ಡಿ ಎಕ್ಸ್ ಡ್ಯಾಶ್ ಅಂತ. ಓಕೆ, ಎಫ್ ಫ್ರೀಕ್ವೆನ್ಸಿ ಇಲ್ಲಿದೆ, ಡಿ ಎಕ್ಸ್ ಡ್ಯಾಶ್ ಇಲ್ಲಿದೆ, ಇಲ್ಲಿದೆ. 5 into 0 0, 20 into 1 20, 44 into 2 88, 24 3s are 72, 7 4s are 28. Got it? Okay. So ಇನ್ನೊಂದ್ಸರಿ ಹೇಳ್ತೀನಿ ನಾನು, ಎಫ್ ಇಂಟು ಡಿ ಎಕ್ಸ್ ನೋಡಿ, ಎಫ್ ಇಲ್ಲಿದೆ, ಡಿ ಎಕ್ಸ್ ಡ್ಯಾಶ್ ಇಲ್ಲಿದೆ. 5 into 0 0, 20 into 1 20, 44 into 2 48 ಈ ರೀತಿ. ನೆಕ್ಸ್ಟ್ ಎಫ್ ಇಂಟು dx dash ಸ್ಕ್ವೇರ್ ಅಂತ ಹೇಳ್ತೀವಿ. ಎಫ್ ಡಿ ಎಕ್ಸ್ ಡ್ಯಾಶ್ ಸ್ಕ್ವೇರ್ ಅಂತ ಹೇಳಿದ್ರೆ
ನೋಡಿ ಎಫ್ ಡಿ ಎಕ್ಸ್ ಡ್ಯಾಶ್ ಇಂಟು ಡಿ ಎಕ್ಸ್ ಡ್ಯಾಶ್. ಅರ್ಥ ಮಾಡ್ಕೊಳ್ಳಿ, ಎಫ್ ಡಿ ಎಕ್ಸ್ ಡ್ಯಾಶ್ ಸ್ಕ್ವೇರ್ ಅಂತ ಹೇಳಿದ್ರೆ ಅದ್ರ ಮೀನಿಂಗ್ ಏನು? ಎಫ್ ಡಿ ಎಕ್ಸ್ ಡ್ಯಾಶ್ ಇಂಟು ಡಿ ವೈ ಡ್ಯಾಶ್. ಎಫ್ ಡಿ ಎಕ್ಸ್ ಡ್ಯಾಶ್ ಇಲ್ಲೇ ಇದೆ, 0 ಇಂಟು 0 0, 20 ಇಂಟು 1 20, 88 ಇಂಟು 2 176, 72 into 3, that is 216, 28 into 4, so that will come to 112. I hope ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದ್ಸರಿ ಹೇಳ್ತೀನಿ, ಎಫ್ ಡಿ ಎಕ್ಸ್ ಡ್ಯಾಶ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನಿಲ್ಲ ಕಣ್ಣ, ಫಸ್ಟ್ ಏನ್ ಮಾಡಿ ಈ ಕಾಲಮ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಸೆಕೆಂಡ್ ಕಾಲಮ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, ಅಷ್ಟೇ, ವೆರಿ ಸಿಂಪಲ್. ಸೊ ಲಾಸ್ಟ್ ಕಾಲಮು ಬರ್ತೀನಿ, ಲಾಸ್ಟ್ ಕಾಲಮ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ಸ್ ಇದೆ, ಅಲ್ಲಿ ಬರೋದಕ್ಕೂ ಮುಂಚೆ ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸೇಮ್ ಥಿಂಗ್, ಫಸ್ಟ್ ಕಾಲಮು ಫಸ್ಟ್ ಏನ್ ಮಾಡ್ತೀರಾ, ಎಫ್ ಇಂಟು ಡಿ ವೈ ಡ್ಯಾಶ್, ನೆಕ್ಸ್ಟ್ ಎಫ್ ಡಿ ವೈ ಡ್ಯಾಶ್ ಇಂಟು ಡಿ ವೈ ಡ್ಯಾಶ್, ಅಷ್ಟೇ ಮಾಡೋದಿಲ್ಲ. ಸೊ 17 into 0 0, 37 into 1 37, 15 into 2 30, 25 into 3 75, 6 4s are 24. Now f dy dash square already ಹೇಳಿದೀನಿ, f dy dash into dy dash. Okay, f dy dash ಇದೆ 0 into 0 0, 37 into 1 37, 30 into 2 60, 75 3s are 225, 24 4s are 96. ಐ ಹೋಪ್ ನಿಮ್ಗೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟು ಪರ್ಫೆಕ್ಟ್ ಆಗಿ ಮಾಡಿ ಸ್ಟೂಡೆಂಟ್ಸ್. ದೆನ್ ಫೈನಲ್ ಆಗಿ ನಾವೇನ್ ಮಾಡಬೇಕು, ಈ ಕಾಲಮ್ಗೆ ಬರಬೇಕು. ಈ ಕಾಲಮ್ ಬರೋದಕ್ಕೂ ಮುಂಚೆ ನಾವೇನ್ ಮಾಡೋಣ, ಎಲ್ಲಾದ್ರೂ ಟೋಟಲ್ ಮಾಡ್ಕೊಬೋಣ. ಓಕೆ, ಸೊ ದಿಸ್ ವಿಲ್ ಕಮ್ ಟು 208, 524, and this is 166, and this is 418. ಸೊ 80% ನಾವು ಟೇಬಲ್ ಮಾಡಿದ್ದೀವಿ, ಇನ್ನು 20% ಮಾಡಬೇಕು. ಮಾಡೋದಕ್ಕೆ ಮುಂಚೆ ಈ ಬಾಕ್ಸ್ ಇತ್ತು, ಇಲ್ಲ ಆಲ್ರೆಡಿ ಸ್ಟಾರ್ಟಿಂಗ್ ಬಾಕ್ಸ್ ಇತ್ತಲ್ವಾ, ಈ ಸ್ಟಾರ್ಟಿಂಗ್ ಬಾಕ್ಸ್ ಅಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ವ್ಯಾಲ್ಯೂಸ್ ಇದೆ ಬಾಕ್ಸ್ ಒಳಗಡೆ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬಾಕ್ಸ್ ಹಾಕಿ, ಇಲ್ಲೊಂದು 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 ಇಲ್ಲೊಂದು. ಸೊ ಒಳಗಡೆ ಎಷ್ಟು ನಂಬರ್ಸ್ ಇರುತ್ತೆ, ಎಷ್ಟು ವ್ಯಾಲ್ಯೂಸ್ ಇರುತ್ತೆ, ಅಲ್ಲೆಲ್ಲ ಯು ಪುಟ್ ಒನ್ ಮೋರ್ ಬಾಕ್ಸ್, ನಾಟ್ ಇನ್ ದ, ಇಲ್ಲಿ ಎಲ್ಲಿ ನಂಬರ್ಸ್ ಇರಲ್ಲ ಅಲ್ಲ ಹಾಕ್ಬೇಡಿ, ನಂಬರ್ಸ್ ಎಲ್ಲಿರುತ್ತೆ ಅಲ್ಲ. ಓಕೆ, ಸೊ ಈಗ ಇಲ್ಲಿಗೆ ಬರ್ತೀವಿ, ಎಫ್ ಡಿ ಎಕ್ಸ್ ಡ್ಯಾಶ್ ಇಂಟು ಡಿ ವೈ, ಅಂದ್ರೆ ಇದು ಎಫ್ ಇಂಟು, ನೋಡಿ ಎಫ್ ಇಂಟು ಡಿ ಎಕ್ಸ್ ಡ್ಯಾಶ್ ಇಂಟು ಡಿ ವೈ ಡ್ಯಾಶ್. ಅರ್ಥ ಆಗ್ತಿದ್ಯಾ? ಓಕೆ, ಫ್ರೀಕ್ವೆನ್ಸಿ ಎಲ್ಲಿದೆ, ಎಫ್ ಕಾಲಮ್ ಅಲ್ಲ, 5 ಅಲ್ಲ ನಾನು ತಗೊಳ್ಳೋದು, ನಾನು ಎಲ್ಲಿ ತಗೋತೀನಿ, ಫ್ರೀಕ್ವೆನ್ಸಿ ಒಳಗಡೆ ಈ ಬಾಕ್ಸ್ ಒಳಗಡೆ ಬರ್ತಕ್ಕಂಥ ವ್ಯಾಲ್ಯೂಸ್ ಇಲ್ಲಿದೆ. 5 ಡಿ ಎಕ್ಸ್ ಡ್ಯಾಶ್ ಎಲ್ಲಿದೆ, ಇಲ್ಲಿದೆ. ಡಿ ವೈ ಡ್ಯಾಶ್ ಇಲ್ಲಿದೆ, ಇಲ್ಲಿದೆ. 5 into 0 into 0 ಎಷ್ಟು ಬರುತ್ತಪ್ಪ, 0ನೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬರ್ತೀವಿ, 9 into 1 into 0 0, 3 into 2 6, 6 into 0 0. ನೆಕ್ಸ್ಟ್ ಇಲ್ಲಿ ಬರ್ತೀವಿ, 10 into 1 10, 10 into 1 10. ನೆಕ್ಸ್ಟ್ 1 into 1 1, 1 into 2 2. ನೆಕ್ಸ್ಟ್ 25 2s are 50, 51s are 50, 12 2s are 24, 24 2s are 48, 4 2s are 8, 8 3s are 24, 2 3s are 6, 6 1s are 6, 2 3s are 6, 6 2s are 12, 16 3s are 48, 48 16 3s are 48, 48 3s are 48 3s are is 144, 4 3s are 12, 12 4s are 48. Next 5 4s are 20, ನೋಡಿ ಅದ್ರ ಕರೆಸ್ಪಾಂಡಿಂಗ್ ನೋಡಬೇಕು, 23s are 60, 2 4s are 8, 8 4s are 32. Okay, so 90% ಆಯ್ತು. ಏನು ಮಾಡಬೇಕು, ಟೋಟಲ್ ಮಾಡ್ಕೊಂಡು ಬರ್ಬೇಕು ಅಷ್ಟೇ, ಏನಿಲ್ಲ ಸ್ಟೂಡೆಂಟ್. ಇಲ್ಲಿ ಎಷ್ಟಿದೆಯಪ್ಪ ಬಾಕ್ಸು, ಒಂದೇ ಬಾಕ್ಸು 0 0 ಹಾಕಿ, ಇಲ್ಲಿ 0 plus 10 plus 2 12, 50 plus 48 98, 98 plus 24 122. ನೆಕ್ಸ್ಟ್ 6 plus 12 ಬಾಕ್ಸ್ ಒಳಗೆ ಮಾತ್ರ ಟೋಟಲ್ ಮಾಡಬೇಕು, 18, 18 plus 144 plus 48 ನಿಮಗೆ 210 ಬರುತ್ತೆ. ನೆಕ್ಸ್ಟ್ 60 plus 32 92 ಬರುತ್ತೆ. ಓಕೆ, ಸೊ ಅದೇ ರೀತಿ ಕರೆಸ್ಪಾಂಡಿಂಗ್ ಈ ಕಡೆ ನೀವು ಈಗ ಇಲ್ಲಿ ನೋಡಿ
0 plus 0 plus 0. It will become 0. Next 10 plus 50, 60. 60 plus 6, 66. Next 2 plus 48, 50. 50 plus 12, 62. 24, 144, 168 plus 60, 228 ಬರುತ್ತೆ ನಿಮಗೆ. ನೆಕ್ಸ್ಟ್ 48 plus 32, 80. ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಈಗ ಟೋಟಲ್ ಮಾಡಿ ಇದನ್ನ. ಸೊ ಇದನ್ನ ಟೋಟಲ್ ಮಾಡಿದ್ರೆ ನಿಮಗೆ 436 ಬರುತ್ತೆ. ಅಗೇನ್ ಇದು ಕೂಡ ನಿಮ್ಗೆ ಎಷ್ಟು ಬರುತ್ತೆ, 436. ರಿಮೆಂಬರ್ ಸಿಗ್ಮಾ ಎಫ್ ಡಿ ಎಕ್ಸ್ ಡ್ಯಾಶ್ ಇಂಟು ಡಿ ವೈ ಡ್ಯಾಶ್ ಸೇಮ್ ಇರಬೇಕು. ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸ್ ನಿಮ್ಗೆ ಯಾವಾಗ ಏನಿರಬೇಕು, ಸೇಮ್ ಇರಬೇಕು. ಆವಾಗಲೇ ನೀವು ಮಾಡಿರ್ತಕ್ಕಂಥ ಟೇಬಲ್ ಪರ್ಫೆಕ್ಟ್ ಆಗಿದೆ ಅಂತ ನಾವು ಕನ್ಕ್ಲೂಷನ್ ಬರ್ಬೋದು. ಸೊ ಫಸ್ಟ್ ಇದನ್ನ ಏನ್ ಮಾಡ್ಬಿಡಿ, ಕಾಪಿ ಮಾಡ್ಬಿಡಿ ಸ್ಟೂಡೆಂಟ್ಸ್. Okay students, so once you copy this, next time ಮಾಡೋದು ಫಾರ್ಮುಲಾ ಅಪ್ಲೈ ಮಾಡೋದು ಏನಿಲ್ಲ, ಇಟ್ಸ್ ವೆರಿ ಈಸಿ. ಆಸ್ ಯೂಶುವಲ್ ನೀವೇನು ಮಾಡ್ತೀರಾ, ಏನು ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಅದನ್ನೇ ಮಾಡೋದು ನಾವು. ಓಕೆ, ಸೊ ಇಲ್ಲಿ ನೋಡಿ ಸಿಗ್ಮಾ ಎಫ್ ಡಿ ಎಕ್ಸ್ ಡ್ಯಾಶ್ ಇಂಟು ಡಿ ವೈ ಡ್ಯಾಶ್ ಇಲ್ಲಿ ಬಂದಿದೆ ನೋಡಿ 436 ಮೈನಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಡ್ಯಾಶ್ ನೋಡಿ ಡಿ ಎಕ್ಸ್ ಡ್ಯಾಶ್ ಎಷ್ಟಿದೆ 208 ಇಂಟು ಡಿ ವೈ ಡ್ಯಾಶ್ ನೋಡಿ ಎಫ್ ಡಿ ವೈ ಡ್ಯಾಶ್ ಎಷ್ಟಿದೆ 166 n ಎಷ್ಟಿದೆ 100 ಹೋಲ್ ಥಿಂಗ್ ಡಿವೈಡೆಡ್ ಬೈ ಸೇಮ್ ಕಾರ್ರಿಲೇಷನ್, ಸಿಂಪಲ್ ಕಾರ್ರಿಲೇಷನ್ ಮಾಡಿದ್ವಲ್ಲ. ಸೊ ಇಂಡಿವಿಜುವಲ್ ಸೀರೀಸ್ ಅದೇ ಕ್ಯಾಲ್ಕುಲೇಷನ್ಸ್ ಇದ್ದಾವೆ, ಓನ್ಲಿ ವ್ಯಾಲ್ಯೂಸ್ ಚೇಂಜ್ ಇದೆ ಅಷ್ಟೇ. ಓಕೆ, ನಥಿಂಗ್ ವಿಲ್ ಚೇಂಜ್. ಸೊ ಡಿ ಎಕ್ಸ್ ಡ್ಯಾಶ್ ಸ್ಕ್ವೇರ್ ನೋಡಿ ಡಿ ಎಕ್ಸ್ ಡ್ಯಾಶ್ ಸ್ಕ್ವೇರ್ ಎಷ್ಟಿದೆ 524 ಮೈನಸ್ ಡಿ ವೈ ಡ್ಯಾಶ್ ಡಿ ಎಕ್ಸ್ ಡ್ಯಾಶ್ ಎಷ್ಟಿದೆ 208 ಸ್ಕ್ವೇರ್ ಡಿವೈಡೆಡ್ ಬೈ 100 ಇಂಟು dy dash square ನೋಡಿ dy dash square ಎಷ್ಟಿದೆ 480 ಮೈನಸ್ dy dash 166 ಸ್ಕ್ವೇರ್ ಡಿವೈಡೆಡ್ ಬೈ 100. ಓಕೆ, ಸೊ ಮೇಲ್ಗಡೆ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ 90.72 ಬರುತ್ತೆ. 430 ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 100 ಮಾಡಿ ಆಮೇಲೆ 436 ನಿಂದ ಮೈನಸ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ವ್ಯಾಲ್ಯೂಸ್. ಸೊ ಇಲ್ಲೂ ಅಷ್ಟೇ 208 ಸ್ಕ್ವೇರ್ನ ಫಸ್ಟ್ 208 ಸ್ಕ್ವೇರ್ ಮಾಡಿ ದ್ಯಾನ್ divided by 100 ಮಾಡಿ, you will get minus 432.64 into, so ಇಲ್ಲೂ ಅಷ್ಟೇ 166 ಸ್ಕ್ವೇರ್ ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ನೀವು ಡಿವೈಡ್ ಮಾಡೋದು ನಿಮಗೆ 275.56 ಬರುತ್ತೆ. ಓಕೆ, ಸೊ ನೀವು ಮಲ್ಟಿಪ್ಲೈ ಮಾಡಿ ಫಸ್ಟ್ ಮೈನಸ್ ಮಾಡ್ಕೊಂಡು ಸ್ಕ್ವೇರ್ ರೂಟ್ ತೆಗೀರಿ. ಸೊ ನಿಮಗೆ ಫೈನಲ್ ಆಗಿ ಸ್ಕ್ವೇರ್ ರೂಟ್ ತೆಗೆದ ತಕ್ಷಣ ನಿಮಗೆ 9.5582 ಬರುತ್ತೆ. ಇಲ್ಲೂ ಅಷ್ಟೇ ಮೈನಸ್ ಮಾಡಿ ಸ್ಕ್ವೇರ್ ರೂಟ್ ತೆಗೀರಿ. ಸೊ ನಿಮಗೆ 1.9348 ಬರುತ್ತೆ. ಸೊ ಫೈನಲಿ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 114.07. ಸೊ therefore r is equal to 0.7953 ಬರುತ್ತೆ. ಸೊ ಲೈಕ್ ಆಲ್ರೆಡಿ I said 0.99 ಇಂತ ಕಡಿಮೆ ಬರುತ್ತೆ ಕಾರ್ರಿಲೇಷನ್ ಇವಾಗ. ಓಕೆ, ದಿಸ್ ಇಸ್ ಕಂಟಿನ್ಯೂಸ್ ಸೀರೀಸ್ ಸ್ಟೂಡೆಂಟ್ಸ್. ಓಕೆ, ಸೊ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಈ ರೀತಿ ಸೊಲ್ಯೂಷನ್ಸ್ನ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಇನ್ ಕೇಸ್ ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್, ನಾನು ಸಾಲ್ಯೂಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಈಗ ಸ್ಪಿಯರ್ಮನ್ ರ್ಯಾಂಕ್ ಕಾರ್ರಿಲೇಷನ್ಸ್ನ ಮಾಡ್ತೀನಿ. ಕಾರ್ಲ್ ಪಿಯರ್ಸನ್ ಬರೋದು ಇದು, ರ್ಯಾಂಕ್ ಕಾರ್ರಿಲೇಷನ್ ಬರೋದು ಸ್ಪಿಯರ್ಮನ್ ರ್ಯಾಂಕ್ ಕಾರ್ರಿಲೇಷನ್. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ರ್ಯಾಂಕ್ ಕಾರ್ರಿಲೇಷನ್ ಬರುತ್ತೆ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದು ಕೂಡ ಇಂಪಾರ್ಟೆಂಟ್. ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಿದ್ರೆ ದಯವಿಟ್ಟು ಬೇಡ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ಇಟ್ ಫಾರ್ ಕಾರ್ರಿಲೇಷನ್ ಇಷ್ಟು ನೋಡ್ಕೊಂಡ್ರೆ ಸಾಕು ನೀವು. ಸೊ ಇದೇ ರೀತಿ ಪ್ರಾಬ್ಲಮ್ಸ್ನ ಇನ್ನೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಸಜೆಷನ್ಸ್ ಮಾಡ್ಕೊಡ್ತೀನಿ.
ಪ್ಲೀಸ್ ಕಾಪಿ ದಿಸ್. ಥ್ಯಾಂಕ್ ಯು.